ಬಿಕಾಸ್ ಒಂದು ಯಾವ್ದಾದ್ರು ಒಂದು ತುಂಬಾ ಡೀಪ್ ಆಗಿ ಅಪ್ಸೆಟ್ ಆದಂತ ದಿನ? ಡೀಪ್ ಆಗಿ ಅಪ್ಸೆಟ್ ಅಂತಲ್ಲ, ನಾನು ಓವರ್ ಥಿಂಕ್ ಮಾಡೋದು ಜಾಸ್ತಿ. ಯಾವಾಗ್ಲೂ ನಾನು ಓವರ್ ಥಿಂಕರ್. ಎಲ್ರು ಹುಡುಗಿಯರ ಅಷ್ಟೇ? ಎಲ್ರು ಹುಡುಗಿಯರಿಲ್ಲ, ಇಲ್ಲ ಎಲ್ರು ಹುಡುಗಿಯರಲ್ಲ, ಅದು ನಿಮ್ಮ ಹುಡುಗರದ ತಪ್ಪು. ಹುಡುಗರು ಸಹ ಇದ್ದಾರೆ ಆತರ ಓವರ್ ಥಿಂಕ್ ಮಾಡೋರು. ನಾನು ಓವರ್ ಥಿಂಕ್ ಮಾಡೋದು ಅಂತ ಹೇಳಿದ್ರೆ ಎಲ್ಲಿ ತನಕ ಅಂತ ಹೇಳಿದ್ರೆ, ನಾನು ಸತ್ತ ಮೇಲೆ ಎಂತ ಆಗ್ತದೆ ಅಲ್ಲಿ ತನಕ ಥಿಂಕ್ ಮಾಡ್ತೇನೆ ನಾನು. ಅಯ್ಯೋ ಇಲ್ಲ, ನನ್ನದು ಫಸ್ಟ್ ಎಲ್ರಿಗೆ ಎಂತ ಬರ್ತದೆ ಅಂತ ಹೇಳಿದ್ರೆ ನಾಳೆ ಎಂತ, ನಾಡಿದ್ದು ಎಂತ, ನೆಕ್ಸ್ಟ್ ಇಯರ್ ಎಂತ, ಹಾಗೆ. ನನ್ನದು ಡೈರೆಕ್ಟ್ ಹೋಗೋದು ಸತ್ತ ನಂತರ ಎಂತ. ನನಗೆ ನನ್ನ ಮೈಂಡ್ ಅಲ್ಲಿ ಬರೋದು ನನ್ನ ಮಗನಿಗೆ ಯಾರಿದ್ದಾರೆ. ಇವಾಗ ನಾನು ನನ್ನ ಮಗನ ಹತ್ರ ಈ ತರ ಹೇಳಿದ್ರೆ, ನೀನ್ ಹೀಗೆ ಹೇಳೋದಕ್ಕಿಂತ ಒಮ್ಮೆ ಸಾಯಿ, ಆಗ ನಾನ್ ನೋಡ್ತೇನೆ ನನಗೆ ನಾನು ಎಂತ ಮಾಡ್ಬೋದು ಅಂತೇಳಿ. ನೀನು ಹೀಗೆ ಹೇಳಿ ಸಾಯ್ದಕ್ಕಿಂತ ನೀನೊಮ್ಮೆ ಸಾಯಿ, ಆಮೇಲೆ ನೋಡುವ ನಾವು ಅಂತೇಳಿ ನನಗೆ ಮಗ ಹೇಳ್ತಾನೆ. ನೀನು ಹೀಗೆ ಡೈಲಿ ಹೇಳೋದಕ್ಕಿಂತ ಬೋರ್ ಆಗ್ತದೆ, ಅದೇ ಸೋ ಮೆನಿ ಇಯರ್ಸ್ ಐ ಆಮ್ ಲಿಸ್ನಿಂಗ್ ದ ಸೇಮ್ ಲೈನ್ಸ್, ಸೊ ನೀನ್ ಹೋಗಿ ಸಾಯಿ, ಆಮೇಲೆ ನಾನ್ ಡಿಸೈಡ್ ಮಾಡ್ತೇನೆ ನಾನು ಎಂತ ಮಾಡ್ಬೇಕು ಅಂತ ಹೇಳಿ ಟೆನ್ಷನ್ ಆಗ್ತದೆ. ಸೊ ನಾನು ಆತರ ಅಂದ್ರೆ ನನ್ಗೆ ಇವಾಗಿದೆಂತಲ್ಲ, ನೆಕ್ಸ್ಟ್ ಅಲ್ಲಿ ತನಕ ಹೋಗಿ ಮತ್ತೆ ಹೀಗೆ ಹಿಂದಿರುಗಿ ನೋಡುದು ನಾನು. ನನ್ನ ಮಗನಿಗೆ ಯಾರಿದ್ದಾರೆ, ಸೊ ಐ ಹ್ಯಾವ್ ಟು ಕಮ್ ಬ್ಯಾಕ್, ನಾನು ಮತ್ತೆ ಬರೋದು. ಸೊ ಇದರೊಂದು ಟೋಟಲ್ ಆಗಿ ಎಂತ ಗೊತ್ತಾ, ಈ ಮೂಡ್ ಸ್ವಿಂಗ್ಸ್ ಅಂತ ಬರುತ್ತಲ್ವಾ, ಎಲ್ರಿಗೂ ಲೇಡೀಸಿಗೆ ಮೂಡ್ ಸ್ವಿಂಗ್ಸ್ ಬರುತ್ತೆ. ಸೊ ನನ್ನ ಮೂಡ್ ಸ್ವಿಂಗ್ಸ್ ಅಲ್ಲಿ ಇದೊಂದು ರೆಗ್ಯುಲರ್ ಇದೆ, ಕಂಪಲ್ಸರಿ. ನಾನ್ ಸಾಯುದು, ಸತ್ತ ನಂತರ ನಮ್ಮ ಮಗನಿಗೆ ಯಾರು, ನಾನು ತುಂಬಾ ಸಲ. ಅದಕ್ಕೆ ನನ್ನ ಮಗನಿಗೆ ಅದು ಹಿಂಸೆ ಆಗಿದೆ. ಬಿಕಾಸ್ ಇವಾಗ ಅವನಿಗೆ 12 years. ಸೊ ಅವನು ಹೇಳೋದು, ಸೋ ಮೆನಿ ಇಯರ್ಸ್ ಐ ಆಮ್ ಲಿಸನಿಂಗ್. ಸೊ ನೀನು ಹೋಗಿ ಸತ್ತು ಹೋಗಲ್ಲ, ಮತ್ತೆ ನಾನು ಡಿಸೈಡ್ ಮಾಡ್ತೇನೆ ಎಂತ ಮಾಡ್ಬೇಕು ಅಂತ ಹೇಳಿ. ಸೊ ಅದು ಆ ಟೈಮಲ್ಲೆಲ್ಲ ಅದನ್ನು ಇವಾಗ ನೋಡಿ, ಡೈಲಿ ಒಬ್ಬರ ಹತ್ರ ಫೋನ್ ಮಾಡಿ, ಒಂದು ಫ್ರೆಂಡ್ಸ್ ಹತ್ರ ಫೋನ್ ಮಾಡಿ ಹೇಳ್ಬೋದು. ಸೊ ಎವ್ರಿ ಫ್ರೆಂಡ್ಸ್ ನೋಸ್, ನನ್ನ ಇಡೀ ಸರ್ಕಲ್ ಅಲ್ಲಿ ಇರೋರಿಗೆಲ್ಲ ಗೊತ್ತು ನಾನು ಓವರ್ ಥಿಂಕರ್ ಹೀಗೆ. ಆದ್ರೂ ಅವ್ರು ನನ್ನ ಜೊತೆ ಇದ್ದಾರೆ ಅಂದ್ರೆ ಗ್ರೇಟ್ ಬ್ಲೆಸ್ಸಿಂಗ್ ಅಲ್ವಾ. ನಾನು ಹೀಗೆ ಅವ್ರ ಹತ್ರ ಹೇಳ್ತೇನೆ, ನಾನೊಂದು ವೇಳೆ ಸತ್ರೆ ಎಂತ ಮಾಡುದು ಹಾಗೆಲ್ಲ ಹೇಳುವಾಗ ಅವ್ರು ಆಯ್ತು ಶುರು ಆಯ್ತು ನೀನ್ ಸಾಯ್ಬೇಡ, ಈಗ ಹಸಿವಾಗ್ತದ ನಿನ್ಗೆ, ತಿನ್ಲಿಕ್ಕೆ ಬೇಕಾ ಕೊಡುವ. ಹಾಗೆ ಸುಮ್ಮನೆ ಏನಾದ್ರು ಹೇಳಿ ಫುಡ್ ತಿನ್ನಿಸಿದುಂಟ? ಇಲ್ಲ, ಸುಮ್ಮನೆ ಹೇಳಿ ತಿನ್ನುದಿಲ್ಲ. ಬಿಕಾಸ್ ನನ್ಗೆ ಇವಾಗ ತಿನ್ಬೇಕು ಅಂತ ನಾನು ಡಿಸೈಡ್ ಆದ್ರೆ ನಾನ್ ತಿಂತೇನೆ, ಅದು ಸಾಲ ಆದ್ರೂ ನಾನು ತಿಂತೇನೆ. ನನ್ಗೆ ತಿನ್ಲೇಬೇಕು. ಅದು ಇವಾಗ ಎಲ್ಲಾದ್ರೂ ಪುತ್ತೂರಲ್ಲಿದೆ, ಉಡುಪಿಯಲ್ಲಿದೆ, ಹೀಗೆ ರೆಸ್ಟೋರೆಂಟ್ ಹಾಗೆಲ್ಲ ಹುಡುಕಿ ಹೋಗೆಲ್ಲ ತಿನ್ನುದಿಲ್ಲ. ನನ್ನ ಮನೆ ಹತ್ರದಲ್ಲೇ ಇದೆಯಾ, ಅದು ಗೂಡಂಗಡಿ ಆದ್ರೂ ಪರವಾಗಿಲ್ಲ, ನಾನು ತಿಂತೇನೆ. ಅಲ್ಲಿ ತಿನ್ಬೇಕು. ತುಂಬಾ ಲಾಂಗ್ ಎಲ್ಲ ಹೋಗ್ಲಿಲ್ಲ ತಿನ್ಲಿಕ್ಕೆ ಅಂತ ಅದು ವಿಡಿಯೋ ಎಲ್ಲ ಹೋಗ್ತಾರೆ ಕೆಲವರು, ಅದ್ ನಾನು ತಪ್ಪು ಅಂತ ಹೇಳೋದಿಲ್ಲ. ಬಟ್ ನಮ್ಮ ಲೊಕಾಲಿಟಿಯಲ್ಲಿ ಕೆಲವರು ಇರ್ತಾರೆ, ದೇರ್ ಆರ್ ನೇಬರ್ಸ್, ನಮ್ಮ ನೇಬರ್ಸ್ ಗಳೇ ಅಲ್ವಾ. ಸೊ ಅವರಿಗೆ ಬಿಸ್ನೆಸ್ ಮಾಡುವ ಮೈಂಡ್ ಸೆಟ್ ನನ್ಗೆ. ಎಲ್ಲೋ ಹೋಗಿ ಮಂಗಳೂರಿಂದ ನಾನು ಫುಡ್ ತರೋದಕ್ಕೆ, ನಾನಿರೋದು ಕೊಲ್ಯದಲ್ಲಿ, ನಾನು ತಲಪಾಡಿ ಬೀರಿಯಲ್ಲಿರೋ ಹೋಟೆಲ್ ಇಂದಲೇ ತಂದು ತಿನ್ನುವುದು ಒಳ್ಳೇದಲ್ಲ. ಬಿಕಾಸ್ ನಾನು ನಾಳೆ ಅವರ ಮುಖ ನೋಡುದು, ಅವರು ನನ್ನ ಮುಖ ನೋಡುದು, ನಮ್ಗೆ ಆ ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ನನ್ನ ಮೈಂಡ್ ಸೆಟ್. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ, ನಾನು ಎಲ್ಲಿ ಕೂಡ, ನಾನು ಎಷ್ಟೇ ತಿನ್ಲಿ ಎಂತ ಸಹ ಮಾಡ್ಲಿ, ಬಟ್ ನಾನು ಎಲ್ಲಿ ಕೂಡ ಫುಡ್ ಅಲ್ಲಿ ಉಪ್ಪು ಕಡಿಮೆ, ಖಾರ ಕಡಿಮೆ, ಅದು ಕಡಿಮೆ, ಇದು ಕಡಿಮೆ ಅಂತೇಳಿ ನಾನು ಇವತ್ತಿನ ತನಕ ಯಾರ ಹತ್ರನೂ ಹೇಳಿದ್ದಿಲ್ಲ. ಇವಾಗ ಹೋಟೆಲ್ ಅಲ್ಲಿ ಆಗಿರ್ಬೋದು, ಪರ್ಸನಲಿ ಯಾರ ಮನೆಗೆ ಹೋದ್ರು ಆಗಿರ್ಬೋದು, ಅಲ್ಲ ನನ್ನ ಮನೆಯಲ್ಲೇ ಆಗಿರ್ಬೋದು, ನಾನು ಯಾವತ್ತೂ ಫುಡ್ಡಿನ ಬಗ್ಗೆ, ಯಾಕಂದ್ರೆ ನನ್ಗೆ ಅದ್ರ ವ್ಯಾಲ್ಯೂ ಗೊತ್ತು. ಹಸಿವು ಅಂದ್ರೆ ಏನು ಅಂತೇಳಿ ಒಂದು ಟೈಮ್ ಅಲ್ಲಿ ನಾನು ಅನುಭವಿಸಿದ್ದೇನೆ. ಸೊ ಹಾಗಾಗಿ ನನಗೆ ಆ ಊಟದ ಮಹತ್ವ ಏನು ಅಂತ ಗೊತ್ತು. ಸೊ ಹಾಗಾಗಿ ನಾನು ಎಲ್ಲೂ ಸಹ ನಾನು ಹೇಳುದಿಲ್ಲ, ಯಾರಿಗೆ ಸಹ ಬೇಜಾರ್ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ. ನೀವು ನಿನ್ನೆದ್ದು ಲೆಫ್ಟ್ ಓವರ್, ನಿಮ್ಮ ಮನೇಲಿ ಏನು ತಣ್ಣನ ಇದೆಯಾ, ಗಂಜಿ ಇದೆಯಾ ನಿನ್ನೆದು, ನೀವು ಕೊಡ್ತೀರಾ, ನಾನು ತಿಂತೇನೆ. ಐ ಆಮ್ ವೆರಿ ಹ್ಯಾಪಿ. ನೀವು ಬಿರಿಯಾನಿಯೇ ಕೊಡಿ ಅಂತ ಹೇಳೋದಿಲ್ಲ, ಚಾ ಕೊಟ್ರ, ನನ್ಗೆ ಅದ್ರಲ್ಲಿ ಯಾವ ಕೇಳೋದ್ರಲ್ಲೂ ಮುಲಾಜಿಲ್ಲ. ನಿಮ್ಮ ಮನೆಗೆ ಬಂದ್ರೆ ಕೆಲವರು, ಅಯ್ಯೋ ಅವ್ರ ಮನೆಗೆ ಹೋಗಿ ನಾನು ಹೇಗೆ ಕೇಳೋದು, ತಿಂಡಿ ಬೇಕಾ, ಅದು ಒಳ್ಳೇದಾಗುದಿಲ್ಲ, ಬೇಡ 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 ಆ ತರ ಎಲ್ಲ ಮಾಡೋ ಅಭ್ಯಾಸ ಇಲ್ಲ. ಹಸಿವಾಗಿದೆಯಾ, ನಾನು ನಿಮ್ಮ ಮನೆಗೆ ಬಂದ್ರೆ ಊಟ ಮಾಡ್ತೀರಾ, ಮಾಡ್ತೇನೆ. ಇಲ್ಲ ನನ್ಗೆ ಹಸಿವಾಗ್ಲಿಲ್ವಾ, ನಿಮ್ಮ ಮನೇಲಿ ಬಿರಿಯಾನಿ ಇದ್ರು ಬೇಡ ನನಗೆ ಹೇಳ್ತೇನೆ ನಾನು, ಫುಲ್ ಆಗಿದೆ. ಅಷ್ಟು ನೀವು ಫೋರ್ಸ್ ಮಾಡಿದ್ರಾ, ಅಲ್ಲ ನೀವು ಎಂತ ತಿನ್ನಿ, ಬೇಡ ನೀವು ಒಂದು ಪ್ಯಾಕೆಟ್ ಅಲ್ಲಿ ಕಟ್ಟಿಕೊಡಿ, ನಾ ಮನೆಗೆ ಹೋಗಿ ತಿಂತೇನೆ. ಇದು ನನ್ನ ನೇಚರ್. ಬಟ್ ಯಾವತ್ತು ನಾನು ಫುಡ್ ಅನ್ನು ವೇಸ್ಟ್ ಮಾಡ್ಲಿಲ್ಲ, ಅದನ್ನ
ನಮ್ಮ ಕಲಿಸಿಕೊಟ್ಟ ಬುದ್ಧಿ, ಎಲ್ಲಿ ಸಹ ಫುಡ್ ಅನ್ನು ವೇಸ್ಟ್ ಮಾಡಬೇಡ, ಕೊರತೆಯನ್ನು ಯಾವತ್ತೂ ಹೇಳ್ಬೇಡ. ಇವತ್ತಿನ ತನಕ ನಾನು ಎಲ್ಲಿ ಸಹ ಕೊರತೆ ಹೇಳುದಿಲ್ಲ, ಏನು ಕೊಟ್ಟರು ತಿಂತೇನೆ.